ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಒಂದು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ. ಭಾರತೀಯ ಸೇನೆ ಅಮೆರಿಕದ ಸ್ಟ್ರೈಕರ್ ಆರ್ಮರ್ಡ್ ವೆಹಿಕಲ್ ಅನ್ನು ತೆಗೆದುಕೊಳ್ಳೋ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟಿದೆ ಮತ್ತು ಅದರ ಬದಲಿಗೆ ನಮ್ಮ ದೇಶದಲ್ಲೇ ತಯಾರಾದ WHAP ಪ್ಲಾಟ್ಫಾರ್ಮ್ಗೆ ಆದ್ಯತೆಯನ್ನು ಕೊಡ್ತಿದೆ. ಇದು ಯಾಕೆ ಆಯಿತು, ಏನು ಕಾರಣ, ಎಲ್ಲ ವಿವರವಾಗಿ ನೋಡೋಣ ಬನ್ನಿ. ಮೊದಲು ಒಂದು ಪ್ರಶ್ನೆ, ಸ್ಟ್ರೈಕರ್ ಅಂದ್ರೆ ಏನು ಅಂತ. ಸ್ಟ್ರೈಕರ್ ಅನ್ನೋದು ಅಮೆರಿಕದ ಒಂದು ಬಹಳ ಹೆಸರಾಂತ ವೀಲ್ಡ್ ಆರ್ಮರ್ಡ್ ವೆಹಿಕಲ್. ಅಮೆರಿಕನ್ ಆರ್ಮಿ ಅದನ್ನು ದಶಕಗಳಿಂದ ಬಳಸ್ತಾ ಇದೆ. ಭಾರತ ಕೂಡ ಒಂದು ಹಂತದಲ್ಲಿ ಇದನ್ನು ತನ್ನ ವೀಲ್ಡ್ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ ಫ್ಲೀಟ್ಗೆ ಪರಿಗಣಿಸಿತ್ತು. ಆದರೆ ಮಾತುಕತೆ ನಡೆದಷ್ಟು ಹೊತ್ತಿಗೆ ಅದು ನಮ್ಮ ಸೇನೆಯ ಅಗತ್ಯಕ್ಕೆ ಸರಿಹೊಂದಲ್ಲ ಅಂತ ಸ್ಪಷ್ಟವಾಗಿ ಬಿಟ್ಟಿತು. ಹಾಗಾಗಿ ಆ ಪ್ರಕ್ರಿಯೆ ಅಲ್ಲಿಗೆ ನಿಂತು ಹೋಯಿತು. ಸರಿ, ಹಾಗಾದರೆ ಮುಖ್ಯ ಸಮಸ್ಯೆ ಏನು ಅಂತ ನೋಡೋಣ. ಭಾರತೀಯ ಸೇನೆಗೆ ಒಂದು ಬಹಳ ಕಟ್ಟುನಿಟ್ಟಾದ ಷರತ್ತು ಇದೆ. ಅವರ ವೀಲ್ಡ್ ICVಗಳು ನೀರಿನಲ್ಲಿ ಸ್ವತಂತ್ರವಾಗಿ ಈಜಿ ದಾಟಬೇಕು. ಅಂದರೆ ನದಿಗಳು, ಕಾಲುವೆಗಳು ಇಂತಹ ಜಾಗಗಳಲ್ಲಿ ಯಾವುದೇ ಇಂಜಿನಿಯರಿಂಗ್ ಸಪೋರ್ಟ್ ಇಲ್ಲದೆ ಅವನ್ನು ದಾಟಬೇಕು. ಇದಕ್ಕೆ ಆಂಫಿಬಿಯಸ್ ಕೇಪಬಿಲಿಟಿ ಅಂತಾರೆ. ಸ್ಟ್ರೈಕರ್ ಈ ಮಾನದಂಡ ತಲುಪಲ್ಲ. ಇದು ನೀರಿನಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಹಾಗಾಗಿ ಮೊದಲ ಹರ್ಡಲ್ನಲ್ಲೇ ಅದು ಹಿಂದೆ ಬಿತ್ತು. ಮತ್ತೊಂದು ದೊಡ್ಡ ಸಮಸ್ಯೆ, ಲಡಾಖ್ನ ಎತ್ತರದ ಪ್ರದೇಶ. ಈಸ್ಟರ್ನ್ ಲಡಾಖ್ನಲ್ಲಿ ನಡೆದ ಪರೀಕ್ಷೆಗಳಲ್ಲಿ ಸ್ಟ್ರೈಕರ್ನ ನ್ಯೂನತೆಗಳು ಇನ್ನಷ್ಟು ಸ್ಪಷ್ಟವಾದವು. ಅಲ್ಲಿ ಹಿಮಾಲಯದ ಏರುದಾರಿ, ತೆಳ್ಳನೆ ಗಾಳಿ, ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸ್ಟ್ರೈಕರ್ನ ಕ್ಯಾಟರ್ ಪಿಲ್ಲರ್ ಇಂಜಿನ್ ಕೇವಲ 350 ಹಾರ್ಸ್ ಪವರ್ ಮಾತ್ರ ಕೊಡುತ್ತದೆ. ಅದು ಅಲ್ಲಿ ಬೇಕಾದ ಅಜಿಲಿಟಿ ತೋರಿಸಲು ಸಾಧ್ಯವಾಗುವುದಿಲ್ಲ. ಎತ್ತರದ ಪ್ರದೇಶದಲ್ಲಿ ಚಲಿಸಬೇಕಾದ್ರೆ ಶಕ್ತಿಶಾಲಿ ಇಂಜಿನ್ ಬೇಕು. ಇದು ಜೊರಾವರ್ ಲೈಟ್ ಟ್ಯಾಂಕ್ ಪ್ರಾಜೆಕ್ಟ್ನಲ್ಲೂ ಒತ್ತಿ ಹೇಳಿದ ಸತ್ಯವಾಗಿದೆ. ಹಾಗಾದ್ರೆ WHAP ಹೇಗಿದೆ? WHAP ಅಂದರೆ ವೀಲ್ಡ್ ಆರ್ಮರ್ಡ್ ಪ್ಲಾಟ್ಫಾರ್ಮ್. ಇದನ್ನು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮತ್ತು DRDO ಜೊತೆಗೂಡಿ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಮೊದಲ ವಿಷಯ, ಇದು ಆಂಫಿಬಿಯಸ್ ಆಗಿದೆ. ಹಿಂಭಾಗದಲ್ಲಿ ಹೈಡ್ರೋಜೆಟ್ಸ್ ಇದೆ. ಅದರಿಂದ ನೀರಿನಲ್ಲಿ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲದು. ಎರಡನೆಯ ವಿಷಯ, ಇದು 600 HP ಹಾರ್ಸ್ ಪವರ್ನ ಕಮಿನ್ಸ್ ISX ಡೀಸೆಲ್ ಇಂಜಿನ್ ಅನ್ನು ಬಳಸುತ್ತದೆ. ಅಮೆರಿಕದ ಸ್ಟ್ರೈಕರ್ಗಿಂತ ದುಪ್ಪಟ್ಟಾದ ಹೆಚ್ಚು ಶಕ್ತಿ. ಹಾಗಾಗಿ ಲಡಾಖ್ನ ಕಠಿಣ ಭೂಭಾಗದಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನು ತೋರಿಸುತ್ತದೆ. WHAP ಬರೀ ಇಂಜಿನ್ ಮತ್ತು ನೀರಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಡಿಸೈನ್ ಕೂಡ ತುಂಬಾ ಸ್ಮಾರ್ಟ್ ಆಗಿದೆ. ಇದು ಮಾಡ್ಯುಲರ್ ಫ್ರೇಮ್ ವರ್ಕ್ ಅನ್ನು ಹೊಂದಿದೆ. ಅಂದ್ರೆ ಒಂದೇ ಬೇಸ್ ಪ್ಲಾಟ್ಫಾರ್ಮ್ ಬಳಸಿ ಹಲವು ರೀತಿಯ ವೇರಿಯಂಟ್ ಗಳನ್ನು ತಯಾರಿಸಬಹುದು. ಕಮಾಂಡ್ ಪೋಸ್ಟ್ ಆಗಿ, ಹೆವಿ ಆರ್ಮರ್ಡ್ ಫೈಟಿಂಗ್ ವೆಹಿಕಲ್ ಆಗಿ, ಹೀಗೆ ಅನೇಕ ಕಾನ್ಫಿಗರೇಷನ್ ಸಾಧ್ಯವಾಗಲಿದೆ. ಜೊತೆಗೆ ವಿ ಶೇಪ್ಡ್ ಬ್ಲಾಸ್ಟ್ ರೆಸಿಸ್ಟೆಂಟ್ ಹಲ್ ಇರೋದ್ರಿಂದ ಮೈನ್ ಸ್ಫೋಟ ಅಥವಾ IEDಗಳ ದಾಳಿಯಿಂದ ಒಳಗಿನ ಸಿಬ್ಬಂದಿಯನ್ನು ರಕ್ಷಿಸಲು ಸಹಾಯವಾಗುತ್ತದೆ. ಇದಕ್ಕೆ ಇನ್ನೂ ಒಂದು ದೊಡ್ಡ ಸಾಕ್ಷಿ ಇದೆ. WHAP ಈಗಾಗಲೇ ಭಾರತದ ಭದ್ರತಾ ಪಡೆಗಳಲ್ಲಿ ಇಂಡಕ್ಷನ್ ಆಗಿದೆ. ಇದು ಮಾತ್ರವಲ್ಲದೆ ಮೊರಾಕೋ ದೇಶಕ್ಕೂ ಯಶಸ್ವಿಯಾಗಿ ಎಕ್ಸ್ಪೋರ್ಟ್ಗಳಾಗಿದೆ. ಇದು ಒಂದು ದೊಡ್ಡ ವಿಷಯ. ಯಾಕಂದ್ರೆ ನಮ್ಮ ದೇಶ ತಯಾರಿಸಿದ ವೆಹಿಕಲ್ ಅನ್ನು ಇನ್ನೊಂದು ದೇಶ ಕೊಳ್ಳುತ್ತಿದೆ ಅಂದ್ರೆ ಅದರ ಗುಣಮಟ್ಟ ಜಾಗತಿಕ ಮಟ್ಟದ್ದು ಅಂತ ಸಿದ್ಧವಾಗುತ್ತದೆ. ಹಾಗಾದ್ರೆ ಈ ನಿರ್ಧಾರ ಬರೀ ತಾಂತ್ರಿಕ ಕಾರಣಕ್ಕಾಗಿ ಮಾತ್ರ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ತಂತ್ರ ಇದೆ. ನಮ್ಮ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಈ ಹಿಂದೆಯೇ ಸ್ಪಷ್ಟಪಡಿಸಿದ್ದರು. ಅಮೆರಿಕದ ಸ್ಟ್ರೈಕರ್ ಒಂದು ಆಪ್ಷನಲ್ ಕನ್ಸಿಡರೇಷನ್ ಮಾತ್ರ. ಆದ್ಯತೆ
ಭಾರತೀಯ ತಯಾರಿಕೆಗೆ ಅಂತ. ಅದೇ ಸಂದೇಶ ಈಗ ಆಚರಣೆಯಲ್ಲಿ ಬಂದಿದೆ. WHAP ಮತ್ತು ಇನ್ಫ್ಯಾಂಟ್ರಿ ಪ್ರೊಟೆಕ್ಟೆಡ್ ಮೊಬಿಲಿಟಿ ವೆಹಿಕಲ್ IPMV ಇವೆರಡೂ ಇನ್ನು ಮುಂದೆ ಸೇನೆಯ ಮುಖ್ಯ ಪ್ರೊಕ್ಯೂರ್ಮೆಂಟ್ ಪಟ್ಟಿಯಲ್ಲಿ ಇರಲಿವೆ ಮತ್ತು ಇದು ಸರ್ಕಾರದ ಆತ್ಮನಿರ್ಭರ ಭಾರತದ ನೀತಿಗೂ ಹೊಂದಿಕೊಳ್ಳುತ್ತದೆ. ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ನಮ್ಮ ದೇಶದ ಡಿಫೆನ್ಸ್ ಇಂಡಸ್ಟ್ರಿಯಲ್ ಬೇಸ್ ಅನ್ನು ಬಲಗೊಳಿಸೋದು ಇದೇ ಇಂದಿನ ಗುರಿ. ಸ್ನೇಹಿತರೆ, ಇದನ್ನು ಸರಳವಾಗಿ ಹೇಳಬೇಕೆಂದ್ರೆ ಅಮೆರಿಕದ ಸ್ಟ್ರೈಕರ್ ತನ್ನ ಎಲ್ಲ ಹೆಸರಿನ ನಡುವೆಯೂ ಭಾರತದ ಅವಶ್ಯಕತೆ ಪೂರೈಸಲು ಸಾಧ್ಯವಾಗಲಿಲ್ಲ. ಆದರೆ ನಮ್ಮ ದೇಶದ ಟಾಟಾ ಮತ್ತು DRDO ಜೊತೆ ಸೇರಿ ತಯಾರಿಸಿದ WHAP ನೀರಿನಲ್ಲಿ ಈಜುತ್ತದೆ, ಎತ್ತರದ ಬೆಟ್ಟವನ್ನು ಹತ್ತುತ್ತದೆ, ಸ್ಫೋಟದಿಂದ ಸೈನಿಕರನ್ನು ರಕ್ಷಿಸುತ್ತದೆ ಮತ್ತು ವಿದೇಶಗಳಿಗೂ ಮಾರಾಟ ಆಗುತ್ತಿದೆ. ಇದು ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ನಿಜವಾದ ಹೆಮ್ಮೆಯ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.